ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನನ್ನ ವಿಡಿಯೋಸ್ ಹೆಂಗೆ ಬರ್ತಾ ಇದ್ದಾವೆ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆದ ಸ್ಟಿಕ್ ಹೌಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಡೆಕೋರೇಷನ್ಗಾಗಿ ಇಡ್ಬೋದು, ಬೇರೆಯವ್ರಿಗೆ ಗಿಫ್ಟಾಗಿ ಕೊಡ್ಬೋದು. ಇದಕ್ಕೆ ಏನೇನು ಬೇಕು ಮಾಡೋಕ್ಕಂದ್ರೆ ಐಸ್ ಕ್ರೀಮ್ ಸ್ಟಿಕ್ಸು ಮತ್ತು ಇಂಥ ರೌಂಡ್ ಶೇಪ್ದು ಮಿರರ್, ನೆಕ್ಸ್ಟ್ ಥರ್ಮಾಕೋಲ್ ಬೌಲ್ಸ್ ಬೇಕು, ಸ್ಮಾಲ್ ಈ ಸೈಜ್ದು ಥರ್ಮಾಕೋಲ್ ಬೌಲ್ಸು, ಮತ್ತು ಸ್ಟಿಕ್ನ ಅಂಟಿಸೋಕ್ಕೆ ಫೆವಿಕಲ್ ಬೇಕು. ಇಷ್ಟಿದೆ ಸಾಕು. ಈಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಹಿಂಗೆ ಎರಡು ಇಟ್ಕೊಂಡು ಅದಕ್ಕೆ ಗ್ಲೋ ಹಾಕ್ಕೊಂಡು ಅದನ್ನು ಬಾಕ್ಸ್ ಟೈಪ್ ಮಾಡ್ಕೋರಿ. ಈಗ ನಾ ಮಾಡ್ಕೊಂಡೀನಿ. ಇದೇ ಟೈಪ್ 8 ಬೇಕಾಗ್ತಾವೆ, 8 ಮಾಡಿ ಇಟ್ಕೋಬೇಕು. 8 ಬಾಕ್ಸಿಗೆ 32 ಐಸ್ ಕ್ರೀಮ್ ಸ್ಟಿಕ್ ಹಾಕ್ತಾವೆ. ಅಷ್ಟು ಮಾಡಿ ಇಟ್ಕೊಂಡು ಎಲ್ಲನೂ ಹಾಗೆ ಮಾಡಿ ಸ್ಟಿಕ್ ಮಾಡಿ ಇಟ್ಕೋತೀನಿ. ಒಂದು 15 ನಿಮಿಷ ಅವನ್ನ ಒಣಗೋಕೆ ಬಿಡಿ, ಅಂದ್ರೆ ಆರಬೇಕವ. ಈಗ ನಾನು ಒಂದ್ರ ಮ್ಯಾಗ ಒಂದು ಇಟ್ಕೊಂಡು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಇದು ಮ್ಯಾಗಿನ ಸ್ಟಿಕ್ನ ಬಿಟ್ಟು ಅದ್ರ ಕೆಳಗನ ಇನ್ನೊಂದು ಬಾಕ್ಸ್ನ ಇಟ್ಟು ಸ್ಟಿಕ್ ಮಾಡ್ಕೋಬೇಕು. ಹೀಗೆ ಎಲ್ಲ 8 ಸ್ಟಿಕ್ ಮಾಡಿಟ್ಕೋರಿ. ಸ್ಟಿಕ್ ಮಾಡಿಟ್ಟು ಒಂದು 15 ನಿಮಿಷ ಬಿಡ್ರಿ, ಅದನ್ನ ಆರಬೇಕು. ಅದು ಸ್ಟಿಕ್ ಆಗಬೇಕು, ಇಲ್ಲ ಅಂದ್ರೆ ಕೈಲಿ ಹಿಡಿದ್ರೆ ಮುರಿದು ಹೋಗ್ತತಿ. ಈಗ ಇದು ಒಣಗೈತಿ. ನಾ ಮಾಡಿಟ್ಕೊಂಡಿದ್ದ ಇಂಥವ 16 ಪೀಸ್ ಬೇಕು ನಮಗೆ. ಜೋಡಿಸಿದಾಗ ಅವು 8 ಆಗಬೇಕು. ಈಗ 16 ಪೀಸ್ನ ನಾನು ಮಾಡಿ ಇಟ್ಕೊಂಡೀನಿ ಆಲ್ರೆಡಿ. ನಿಮ್ಗೆ ತೋರ್ಸಾತೀನಿ ಹೆಂಗೆ ಸ್ಟಿಕ್ ಮಾಡ್ಕೋಬೇಕು ಅಂತ. ಇದನ್ನು ಈಗ ತೋರಿಸಿದ್ನಲ್ಲ, ಹಿಂಗೆ ಸ್ಟಿಕ್ ಮಾಡ್ಕೋಬೇಕು. ಅದಿನ್ನೂ ಒಣಗಿಲ್ಲ, ಇದು ಬಿಸ್ತಾ ಇದ್ದೀನಿ ಅಂದ. ಈಗ ಅದನ್ನು ಜೋಡಿಸ್ಕೋತಾ ಇದ್ದೀನಿ ನೋಡ್ರಿ. ಒಂದ್ರ ಮ್ಯಾಗ ಒಂದಿಟ್ಟು ಜೋಡಿಸ್ಕೋತೀನಿ. 16 ಪೀಸ್ ಇದ್ದದನ್ನು 8 ಪೀಸ್ ಆಗ್ತಾವೆ ಹಿಂಗೆ ಜೋಡಿಸ್ಕೊಂಡ ತಕ್ಷಣ. ಈಗ ನೋಡ್ರಿ, ಈಗ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಇದಕ್ಕೆ ನಾನು ಮಿರರ್ ತೊಗೊಂಡಿದ್ನಲ್ಲ, ಇದೆ. ಈಗ ಮಿರರ್ನ ಹಿಂಗೆ ಹಚ್ಕೋತಾ ಇದ್ದೀನಿ. ಒಂದು ಇದಕ್ಕೆ 2 ಹಚ್ಕೋತಾ ಇದ್ದೀನಿ. ಈಗ ಸುತ್ತುಕಟ್ಟೆ ನಾನು ಥರ್ಮಾಕೋಲ್ ಬಾಲ್ಸ್ನ ಹಚ್ಕೋತಾ ಇದ್ದೀನಿ ನೋಡ್ರಿ. ಬೇರೆ ಬೇರೆ ಕಲರ್ದು ಹಚ್ಕೋರಿ. ಬೇಕಾದ್ರೆ ನಿಮಗೆ ಒಂದೇ ಕಲರ್ದು ಹಚ್ಕೋಬೇಕು ಅಂತ ಏನ್ರಿ ಇದ್ರೆ ಒಂದೇ ಕಲರ್ನು ಹಚ್ಕೋಬೋದು, ನಿಮ್ಮ ಇಂಟ್ರೆಸ್ಟ್ ಮ್ಯಾಗ. ಈಗ ಇದು ಕೂಡ ರೆಡಿ ಆಯಿತು. ಹಿಂಗೆ ನಾವು 8 ಜೋಡಿಸ್ಕೊಂಡು ಮತ್ತು ಥರ್ಮಾಕೋಲ್ ಬಾಲ್ಸ್ ಮತ್ತು ಮಿರರ್ ಹಚ್ಕೊಂಡು ಇಟ್ಕೊಂಡೇನಿ ನೋಡ್ರಿ. ಎಷ್ಟು ಚಂದ ಕಾಣತ್ತಾವ. ಇವನ್ನೀಗ ಸ್ಟೆಪ್ ಬೈ ಸ್ಟೆಪ್ ಕೆಳಗೆ ಫ್ಲೋರ್ 2, ಮೇಲೆ 3 ಮತ್ತು 2, 1 ಹಿಂಗೆ ಜೋಡಿಸ್ಕೋಬೇಕಾಗ್ತೈತಿ. ನಾನು ತೋರಿಸ್ತೇನೆ ನೋಡ್ರಿ. ಇವಾಗ ಇಂಥವ 1 ಪೀಸ್ಗೆ 64 ಐಸ್ ಕ್ರೀಮ್ ಸ್ಟಿಕ್ ಬೇಕಾಗ್ತಾವೆ. ಒಟ್ಟು ಇವು 512 ಐಸ್ ಕ್ರೀಮ್ ಸ್ಟಿಕ್ಸ್ ಅದಾವ. ಈಗ ಜೋಡಿಸ್ಕೊಂಡು ಬರ್ರಿ. ಅಂತೇಳಿ ಏನು ಭಾಳ ಖರ್ಚದ್ದೇನಿಲ್ಲ, 200 ರೂಪಾಯಿದಾಗ ಮುಗಿತೈತಿದ. ಈಗ ಇಲ್ಲಿ ನಾನು ಕೆಳಗೆ 2 ಅಡ್ಡ ಇಟ್ಕೋತಾ ಇದ್ದೀನಿ. ಅವನ್ನ ಫುಲ್ ಒಂದು ಜರ ಜಾಸ್ತಿ ಗಮ್ ಹಚ್ಚಿ ಅಂಟಿಸ್ಕೋರಿ, ಮುರಿದು ಹೋಗ್ಬಾರ್ದಲ್ಲ. ಈಗ ಇವು 2 ಪೀಸ್ನ ಅಂಟಿಸ್ತಾ ಇದ್ದೀನಿ. ಆಮೇಲೆ ಇದ್ರ ಮ್ಯಾಗ 3ನ ಹಚ್ಬೇಕಾಗ್ತೈತಿ. ಅದಕ್ಕೀಗ ಕೆಳಗೆ ಗಮ್ ಹಚ್ಬಿಟ್ಟೆ. ಈಗ ತೋರಿಸ್ತೇನೆ ನೋಡ್ರಿ ನಾನು ಎಲ್ಲಿ ಹಚ್ಬೇಕು ಗಮ್ ಅಂತ. ಇಲ್ಲಿ ಹಚ್ಚಬೇಕು, ತುದಿಗೆ ಹಚ್ಚಿ 3 ಸ್ಟಿಕ್ ಮಾಡ್ತೀನಿ. 3 ಸ್ಟಿಕ್ ಮಾಡಿ ಅದ್ರ ಮ್ಯಾಗ ಮತ್ತು 2 ಸ್ಟಿಕ್ ಮಾಡ್ತೀನಿ. ಅದ್ರ ಮ್ಯಾಗ ಮತ್ತು 1 ಸ್ಟಿಕ್ ಮಾಡ್ತೀನಿ. ನಿಮಗೆ ತೋರಿಸ್ತೀನಿ ಲಾಸ್ಟಿಗೆ ಹೆಂಗೈತಿ ಅಂತ ನೋಡ್ಕೊಂಬರ್ರಿ.
ಈಗ ನೋಡ್ರಿ ನಮ್ಮ ಸ್ಟಿಕ್ ಹೌಸು ರೆಡಿ ಆಯಿತು ಪೂರ್ತಿ. ಎಷ್ಟು ಚಂದ ಕಾಣಕತ್ತೈತಿ. ಇದನ್ನು ನೀವು ಮಾಡ್ಕೋರಿ. ಯಾರಿಗಾದ್ರೂ ಗಿಫ್ಟ್ ಕೊಟ್ಟಾಗ ನಿಮಗೂ ಖುಷಿ ಆಗ್ತೈತಿ, ಇಸ್ಕೊಂಡವ್ರಿಗೂ ತುಂಬ ಖುಷಿ ಆಕೈತಿ. ಭಾಳ ನೋಡಕ್ಕೆ ಲುಕ್ಕು ಕಾಣಿಸ್ತೈತಿ. ಮಾಡ್ಕೋತೀರಿ ಅನ್ಕೊತೀನಿ ನೀವು ಕೂಡ. ಇದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನೀವು ಮಾಡಿದರೆ ನನಗೆ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ಹೇಳ್ರಿ. ನಾನು ಮುಂದಿನ ವಿಡಿಯೋದಾಗ ಸಿಗ್ತೇನೆ ನಿಮ್ಗೆ. ಬಾಯ್ ಫ್ರೆಂಡ್ಸ್.